ಈ ಹೂವು ನನ್ನ ಹೆಂಡತಿ ಮುಡಿ ಮುಡಿಸಿದ್ರೆ ಎಷ್ಟು ಖುಷಿ ಪಡ್ತಾಳೆ. ಬಾಯ್ಲಿ ಚಲೋ ಹೊತ್ತಾಗ ನೀನು ಕರ್ದಂಗೆ ಆತು ನೋಡು. ಯಾಕ್ರಿ? ಕೊಂದ್ರ ಮುಡಿಸಿದ ಹೂವು 3 ಸಂಚಳೆ ಬಾಡ್ಬೋದು, ಆದ್ರೆ ನಾನಿನ ಕೊಟ್ಟ ಪ್ರೀತಿ ನನ್ನ ಉಸಿರ ಮಣ್ಣಾಗುವವರೆಗೂ ಹೋಗುವಂಥದ್ದೇ ಅಲ್ಲ. ನನ್ನ ನಿನ್ನ ಜೋಡಿಗೆ ಆ ದೇವ್ರನ್ನ ಎದುರು ಬಿಟ್ಟು ನಾಚ್ ಕುಂತಾನ. ರೀ, ದೇವ್ರನ್ನ ಎದುರು ಬೀಳಲಿ ನಡಿತೈತಿ, ಆದ್ರ ಮಂದಿನ ಎದುರು ಬೀಳಬಾರ್ದ. ಅದ್ಯಾಂಗ ನೆದ್ರ ಬೀಳ್ತೈತಿವ? ಮದುವೆಯಾಗಿ 3 ವರ್ಷ ಆತ, ಒಬ್ಬರ ಮ್ಯಾಗಿನ ಒಬ್ರು ಪ್ರೀತಿ ಕಮ್ಮಿನ ಆಗಾಕತ್ತಿಲ್ಲ. ಅದೇನ್ ಕಡಿಮೆ ಆಗಿತ್ತಣ್ಣ ಪ್ರೀತಿಯಿಂದ ಕರೆದ ಗಂಡ ಹೂ ಮುಡ್ಸುವಾಗ? ಅಡವೆ ಆಗದಿರ ತಂದ ಯಾರ ನೆದರು ನಿಮ್ಮ ಮ್ಯಾಗ ಬಿದ್ದಿಲ್ಲ. ಅದ ಊರಾಗಿದ್ರಿ ಅಂದ್ರೆ ಇಡು ತಳಗೆ ನಿಮ್ಮ ಬಾಳೆ 7-11 ಮಾಂತು ಊರಾಗಿದ್ರೇನು ಅಡವ್ಯಾಗಿದ್ರೇನು, ಗಂಡ ಹೆಂಡತಿ ನಂಬಿರುವಾಗ ಹೆಂಡತಿ ಗಂಡ ನಂಬಿರುವಾಗ ಯಾರು ನೆದ್ರ ಬಿದ್ದರೆ ನಮಗೇನಾಗೋದೈತಿ? ಸಂಸಾರ ನಮ್ಮದಲ್ಲ, ಅದೆಷ್ಟ ನೆದ್ರ ಬೀಳಿ ಅದೆಷ್ಟ ಮಂದಿ ಆಡ್ಕೊಳ್ಳಿ, ಗಂಡ ಹೆಂಡತಿ ನಂಬರಕ್ಕೆ ಪ್ರೀತಿ ಅನ್ನೋದು ಕೆರಿತಿರ್ಬೇಕು ಹಾಲಿನ ಥರ. ಹೌದಪ್ಪ, ನಿಮ್ಮ ಪ್ರೀತಿ ತುಂಬಿ ತಿಳ್ಕಾಡಕತ್ತೈತಿ, ಅದು ನನಗೆ ಗೊತ್ತೈತಿ. ಎಲ್ಲ ಕೊಟ್ಟ ದೇವ್ರ 3 ವರ್ಷ ಆತ, ನಿಮ್ಮ ಮಡಿಲಾಗ ಒಂದು ಮಗು ಸಹಿತ ಕೊಡೋಲ್ಲಲ್ಲ. ಈ ಮಾತು ಅನಬಾರ್ದಿತ್ತನ? ಯಾಕೋ ಮುಖಾನ ಸಪ್ ಮಾಡಿದ್ರಿ? ಅಂದಿದ್ದೇನು ತಪ್ಪಲ್ಲ, ದೇವ್ರು ಅದನ್ನ ಯಾಕೋ ಮರ್ತಾನ. ಇಂದಲ್ಲ ನಾಳೆ ಮಗು ಕೊಟ್ಟನ ಅಂಕದಾಗ ಈಕಿ ನನಗೆ ಮಗು ಆಗಿರ್ತಾಳ, ನಾ ಆಕಿಗೆ ಮಗು ಆಗಿರ್ತೀನಿ, ಅಲ್ಲೇ ಸಾಕಲ್ಲ ಪ್ರೀತಿ ಅನ್ನೋದು ಕಾಣ್ತೀವಿ. ಶ್ರೀಶೈಲ, ಯಾವ ಹೊತ್ತಿಗೆ ಏನಾಗಬೇಕಾದ ಆದರನೇ ಚಲೋ ಅಲ್ಲ. ಇರ್ಲಿಕ್ಕಂದ್ರೆ ಮಂದಿ ಗುನು 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 ಏನೇನೋ ಮಾತಾಡ್ತೈತಿ. ಮಂದಿ ಮಾತಾಡಿದಂತರೂ ನಮ್ಮ ಕಿವಿ ಬಿದ್ದಿಲ್ಲ, ಬೀಳೋದು ಬೇಡ. ಈ ಮಾತಿನೆಮ್ಮೆ ಬಾಯಿ ತಪ್ಪಿ ಅನ್ಬೇಡ. ಮತ್ತು ನೀ ಹೊರಗೆ ಅಡ್ಡಾಡವ, ಗಾಳ್ಯಾಗ ಮಾತಾಡಿದ ಮಾತಾ ಎಲ್ಲ ಮರ್ತು ಬಿಡ್ತಿ. ಆದ್ರೆ ನೀನು ಹೇಳ್ತಿ 4 ಗಾಡಿ ಮಧ್ಯೆ ಇರೋಕಿ, ಅದ ಸುತ್ತ ಹೊಡಿದಲ್ಲ ತಲೆಯಾಗ. ಎಷ್ಟೇ ಚಿಂತಿದ್ರು ಗಂಡನ ಒಬ್ಬ ನನ್ನ ಜೋಡಿರ್ತಾನಲ್ಲ, ಅಷ್ಟೇ ಸಾಕಣ್ಣ. ಗಂಡ ಹೆಂಡತಿ ಮನ್ಯಾಗ ಬ್ಯಾಸತ್ತ ಕೂತಾಗ ಮುದ್ದಾಡಕ್ಕೊಂದು ಮಗು ಬೇಕೇ ಬೇಕು ಬಿಡುವ. ನೀವು ನಡಿ ನಡಿ. ಆಕಿಗೆ ಮಕ್ಕಳಾಗಲ್ಲ ಅನ್ನೋ ಸುದ್ದಿ ನಿನಗೆ ಗೊತ್ತಿಲ್ಲೇನ? ಏನು ಹೇಳಕತ್ತೀವ? ಹುಡುಗಾಟಿಗೆ ಮಾಡಕತ್ತೀಯನ? ಆಕಿ ಮ್ಯಾಗ ಅಷ್ಟು ಪ್ರೀತಿ ಇರೋದು ನೋಡಿ, ನಾ ಈಗ ಮಾತಾಡೋದು ನೋಡಿ ನಿನಗೆ ಈ ಮಾತು ಹುಡುಗಾಟ ಅನಿಸಿರ್ಬೋದು. ಆಕಿನ ಜೋಡಿ ಸಂಸಾರ ಮಾಡಿ ಆಕಿನ ಮಾಡಿಲ್ಲ ಏನಾರ ಮಗು ಆತಂದ್ರೆ ಇಷ್ಟು ಪ್ರೀತಿದ್ದು ಹಿಂದಿನ ಕಳ್ಕೊಬೇಕಾಗಿತ್ತ. ಅಲ್ಲೋ ಸಿರ್ಸಲ್ಲ, ಯಾಕೆ ಏನೇನ ಮಾತಾಡಕತ್ತಿಲ್ಲ? ನನ್ನ ಮಾತು ನಿನಗೆ ಅಗಾಧ ಅನಿಸಿರ್ಬೋದು. ಇನ್ನೇನು ನಾನು ಹೆಂಡತಿ ಬಂದು ದಡಗ ನಂಗೆ ಈ ಮಾತು ಅನ್ನಬಾರ್ದು ಅಂತೇಳಿ ಹೇಳಕತ್ತೀನಿ. ಹೊತ್ತು ಬಂದು ನಂಗೆ ಎಲ್ಲ ತಿಳಿಸಿ ಹೇಳ್ತೀನಿ. ಏನು ತಲೆಯಾಗ ಹುಳ ಬಿಟ್ಟು ನೀ ಹೋಗ್ಬಿಟ್ಟು ನಾ ಎದಕ್ಕೆ ಬಂದಿದ್ದಿ? ಅದು ರಾಶಿ ಮಾಡಕ್ಕೆ ನಮ್ದು ತಟ್ಟು ಓದಿದ್ಲ ಕದ್ಗ, ಅದನ್ನು ಕೊಡಾಯ್ತು ಬಾರಪ್ಪ ಸ್ವಲ್ಪ. ಬಾಯಿ ತಪ್ಪು ಇನ್ನೊಮ್ಮೆ ಆಕೆ ಮುಂದೆ ಮಕ್ಕಳ ಬಗ್ಗೆ ಮಾತಾಡಬೇಡ. ಆಯ್ತು ಬಿಡಪ್ಪ, ನಿಮ್ಮ ಸಂಸಾರದ ಗೊತ್ತು ನಮಗೇನು ಗೊತ್ತು. ಆದ್ರೂ ಇನ್ನೊಂದು ಮಾತ, ಅದು ಯಾಕೆ ಏನು ಅಂತ ಬೆಟ್ಟಾದಾಗ ಹೇಳ್ಬೇಕಾ? ಗಂಡ ಹೆಂಡತಿ ಎಷ್ಟು ಚಲೋ ಅದಾರಲ್ಲ, ನನ್ನ ಗಂಡ ನನ್ನ ಮೇಲೆ ಯಾಕೆ ಜೀವ ಇಲ್ಲ?
ಪಡಬಾರ್ದು? ಇಂಥ ಜಾಗದಾಗ ನೋಡ್ಕೊಂಡು ಅಡ್ಯಾಡ್ರಿ, ಬಿದ್ದೇನ್ರ ಪೆಟ್ಟು ಮಾಡ್ಕೊಂಡ್ರಿ. ನೀ ತೋರ್ಸೋ ಪ್ರೀತಿ ನನ್ನ ಗಂಡ ನನಗೆ ತೋರಿಸಿದ್ರ ನನ್ನ ಜೀವನ ಬಂಗಾರ ಹಂಗಿರ್ತಿತ್ತ. ನಾ ಯಾವಾಗ ಪ್ರೀತಿ ತೋರ್ಸಿನಿ? ಎಡಿಯು ಬೀಳಾಕತ್ತಿದ್ರಿ, ಆಸರಕ್ಕೆ ನಾನು ಹಿಡಿದ್ರಿ ಅಷ್ಟಕ್ಕೆ ಇದೆಲ್ಲ ಯಾಕೆ? ನನ್ನ ಕಣ್ಣಾರೆ ನಾನು ನೋಡೇನಲ್ಲ ನೀನು ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಆಕಿನ ಬಿಟ್ರೆ ನನಗೆ ಯಾರಿಲ್ಲ, ನಾನು ಬಿಟ್ರೆ ಆಕಿಗೆ ಯಾರಿಲ್ಲ. ಎಷ್ಟೇ ಆಗ್ಲಿಕ್ಕೆ ನಾನು ಹೆಂಡ್ತಿ, ಕಾಳಜಿ ತೋರ್ಸೋಬೇಕಲ್ಲ. ನಾನು ನಿನ್ನಕ್ಕೆ ಆದ್ರ ನನಗೂ ಇದೇ ಥರ ಕಾಳಜಿ ಮಾಡ್ತಿ? ನಿನ್ನ ಮಾತಿನ ಅರ್ಥ? ಹಾಂ, ಏನಿಲ್ಲ, ನನಗೂ ನಿನ್ನಂಥ ಗಂಡನ ಪಡಿಬೇಕಂತ ಆಸೆ. ಹೆಂಗೋ ಏನೋ ಮದುವೆ ಮಾಡ್ಕೊಂಡ್ರಿ, ಕೊಳ್ಳಾಗ ತಾಳಿನೂ ಕಾಣಾಕತ್ತದ. ಇದ್ದ ಗಂಡನ ಜೊತೆನ ಖುಷಿಯಿಂದ ಬಳಕೆ ಚಲೋ ಅಲ್ಲ, ಯಾಕೆ ಇನ್ನೊಬ್ಬ ಗಂಡನ ಮ್ಯಾಗ ಆಸೆ ಮಾಡೋದು? ನನ್ನ ಗಂಡ ನನಗೆ ತೋರಿಸೋ ಪ್ರೀತಿ ತೋರಿಸಿದ್ರ ನಾ ಯಾಕೆ ನಿನ್ನ ಮ್ಯಾಗ ಮನಸ್ಸು ಮಾಡ್ತಿದ್ದೆ? ನಿಮ್ಮಿಬ್ಬರ ಸಂಸಾರದಾಗ ಏನು ಬಿರುಕು ಬಿಟ್ಟೈತೆ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ಗಂಡ ಹಿಂದಿನ ಬಗೆಹರಿಸ್ಬೇಕು. ನಿಮ್ಮ ಸಂಸಾರ ಬಗ್ಗೆ ಮಾತಾಡಕ್ಕೆ ನಾ ಯಾರಿ? ಬರ್ತೀನಿ. ಇದ್ರ ನಿನ್ನಂತ ಒಂದ್ ಜೊತೆನ ಇರ್ಬೇಕು ನೋಡ. ನಿನ್ ಗಂಡ ನಿನ್ ಮ್ಯಾಲ ಜೀವ ಅದಾನ, ಆದ್ರ ಮಕ್ಕಳ ಮರಿ ಮಾಡ್ಕೊಳಕ ಯಾಕೆ ಹಿಂಗ್ ಸರಿಯಾಗತ್ತಾನ? ಎಲ್ಲರೂ ಅದ್ರ ಬಗ್ಗೆನೇ ಯಾಕೆ ಕೇಳ್ತೀರಿ? ನಾವು ಗಂಡ ಹೆಂಡತಿಬ್ರು ಚಲೋ ಅದೀವಲ್ಲ. ಗಂಡ ಹೆಂಡತಿ ಚಲೋ ಇರೋದು ಅಷ್ಟ ಅಲ್ಲ, ಅದ್ರ ಹಿಂದೆ ಏನೇನ್ ನಡ ಆತತಿ ಅದನ್ನು ನೋಡ್ಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಗಂಡಿಗೆ ನನ್ನ ಮ್ಯಾಗ ಮನಸ್ಸಿಲ್ಲಂತೇನೆ? ಎಳ್ಳಷ್ಟು ಇಲ್ಲ, ಅವ ನಿನ್ ಮ್ಯಾಲೆ ಸುಳ್ಳು ಪ್ರೀತಿ ತೋರ್ಸಾಕತ್ತಾನ. ಯಾವ ಆಧಾರ ಮ್ಯಾಗ ಹೇಳಾಕತ್ತಿ ನನ್ನ ಗಂಡ ಸುಳ್ಳು ಪ್ರೀತಿ ತೋರ್ಸಾಕತ್ತಾನಂತೇಳಿ? ನಾನ್ ನಂಬೋದು, ಆದ್ರೆ ನನ್ನ ಕಳ್ ನಂಬಂಗಿಲ್ಲ. ನಾ ಬಂದಿದ್ದು ಇವತ್ತ ಆದ್ರೂ ನಿಮ್ಮಿಬ್ಬರ ನಡುವೆ ಏನೇನ್ ನಡ್ದೈತಿ ನನಗೆಲ್ಲ ಗೊತ್ತಾಗ್ತೈತಿ. ಹುಟ್ಟ ಸೂರ್ಯ ಚಂದ್ರನ್ಗೂ ಗೊತ್ತೈತಿ ನಮ್ಮಿಬ್ರು ಗಂಡ ಹೆಂಡತಿ ಪ್ರೀತಿ ಎಂತಾದೈತಂತೇಳಿ. ಅಕ್ಕ, ಸೂರ್ಯ ಚಂದ್ರ ಬಂದ ನಿಮ್ ಜೊತೆ ಬಾಳೆ ಮಾಡಂಗಿಲ್ಲ. ಲೋಕನ ಬೇರೆ, ಜೀವನಾನ ಬೇರೆ. ನಿನ್ ಜೊತೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ನೀವ್ ಯಾರು? ಜೀವನ ಬ್ಯಾಸರಾಗಿ ನಿಮ್ಮೂರಿಗೆ ಬಂದೇನಿ. ಇಲ್ಲಿ ನಿಮ್ ಗಂಡ ಹೆಂಡತಿ ಪ್ರೀತಿ ನೋಡಿ ಆಶ್ಚರ್ಯ ಆಗೇನಿ. ಆಶ್ಚರ್ಯ ಆಗುವಂಥದ್ದು ಏನೈತಿ ಇದ್ರಾಗ? ಭಾಳ ಐತಿ, ಆದ್ರ ನಿಂಗ್ ತೆಗಿವಲ್ತ. ಮಂದಿ ಮಾತಿ ಕಿವಿ ಕೊಟ್ರ ಸಂಸಾರನ ಹಾಳಾಕೈತಿ. ನೀ ಎಲ್ಲ ಅವನ ಮ್ಯಾಗ ಮನಸ್ಸು ಮಾಡಿ ಕರೆ, ಆದ್ರೆ ಅವನ ಹೆಂಡತಿನ ಬಿಟ್ಟು ನಿನ್ನ ಬೆನ್ನು ಹತ್ತಾನಂತಂದು ಏನು ಗ್ಯಾರಂಟಿ? ಅವನ ಹೆಂಡತಿಗೆ ತೋರ್ಸೋ ಪ್ರೀತಿ ನನ್ ಗಂಡ ನನ್ ಮೇಲೆ ತೋರ್ಸಿದ್ರ ನಾಯಕ ಅವ್ನ್ ನೋಡ್ತಿದ್ದೆ. ಅವನ ಸಂಸಾರ ಅವನಿಗೆ ಬಿಟ್ಟಿದ್ದ, ನಿಮ್ಮ ಸಂಸಾರ ನಿಮಗೆ ಬಿಟ್ಟಿದ್ದ. ನಿಮ್ಮ ಸಂಸಾರ ಹಾಳಾಗೈತೆ ತಂದು ನೀವು ಕಾಲು ಜಾರಿದ್ರೆ ತಪ್ಪಾಕೈತ್ರಿ. ನಾ ಯಾರ ಮಾತು ಕೇಳಕ್ಕಲ್ಲ. ನನ್ನ ಗಂಡಗ ಬುದ್ಧಿ ಕಲಿಸ್ಬೇಕಂತಾನೆ ನಾ ಈ ಊರಿಗೆ ಬಂದೇನಿ. ನಿಮ್ಮ ಗಂಡಗೆ ಬುದ್ಧಿ ಕಲಿಸ್ಬೇಕಂತಂದು ನೀವು ಇನ್ನೊಂದು ಗಂಡಿನ ಸವಾಸ ಮಾಡಿದ್ರೆ ಜೀವನ ಹಾಳಾಗೋದು ಯಾರ್ದು? ನಿಮ್ದ. ನನಗೆ ಗೊತ್ತೈತಿ, ಆದ್ರೂ ಅವನ ಹೆಂಡತಿ ಮೇಲೆ ಎಷ್ಟು ಜೀವ ಅದಾನಲ್ಲ. ಒಪ್ಕೋತೀನಿ ರೀ, ಅವ್ರಿಬ್ರು ಎಷ್ಟು ಜೀವ ಇದ್ರು ಅವ್ರಿಬ್ರು ನಡಬಾರಕ್ಕೆ ಒಂದು ವಿಧಿ ಕಾಡಾಕತೈತಿ. ಏನದ? ಅವ್ರಿಬ್ರು ನಡಬಾರಕ ಪ್ರೀತಿ ತುಂಬಿ ತುಳ್ಕಾಡಕತ್ತೈತಿ. ಆದ್ರೆ ಅಕ್ಕಿ ಮಡಿಲಾಗ ಮಕ್ಕಳನ್ನು ಭಾಗ್ಯನೇ ಇಲ್ಲ. ಏನ್ ಹೇಳಕತ್ತೀರಿ ನೀವ? ಅದೆಲ್ಲ ಗೊತ್ತಿದ್ರು ಅವ್ರಿಬ್ರು ಅಷ್ಟು ಜೀವದಾರ? ಹೌದ್ರಿ, ಆ ವಿಷಯ ಅವನಿಗೆ ಎಷ್ಟ ಗೊತ್ತೈತಿ, ಅಕ್ಕಿಗೆ ಗೊತ್ತಿಲ್ಲ. ಅಕ್ಕಿಗೆ ಗೊತ್ತಾದ್ರೆ ನಿತ್ತ ಜಾಗದಾಗ ನಿಟ್ಟು ಉಸಿರು ಬಿಡ್ತಾಳ. ಹೇಳ್ಬೇಕಲ್ಲ ಪಾಪ, ಮುಚ್ಚಿಡೋದ ತಪ್ಪಲ್ಲ. ಬಿಚ್ಚಿ ಹೇಳಿದ್ರೆ ಭಗವಂತನ ಪಾದ ಸೇರ್ಕೋತಾಳ. ಆಮ್ಯಾಗ ಇವನ ಗತಿ ಏನಾರ ಮಾಡಿ ಇದನ್ನ ಅಕ್ಕಿ ಹೇಳಿ ಅಕ್ಕಿ ಗಂಡನ್ನ ನಾ ಪಡ್ಕೊಬೇಕು. ಈ ಸುದ್ದಿ ಕೇಳಿ ದಿಗಲು ಬಡ್ದಂಗೆ ಆತಲ್ರಿ, ಮನಸ್ಸಿಗೆ ಹಳಾಳೆ ಆತಲ್ಲ. ನನಗೂ ಹಂಗಾಗೈತ್ರಿ. ನನಗೇನು ಇದು ಗೊತ್ತಿರ್ಲಿಲ್ರಿ. ಬರ್ತೀನಿ.
ಆ ಗಂಡನ ಜೋಡಿ ಜಗಳಾಡಿ ಬಂದು ಹುಡುಗಿ ನಿನ್ನ ಬಗ್ಗೆ ಭಾಳ ಕೇಳ್ತಿರ್ತಾಳ, ಭಾಳ ಹೇಳ್ತಿರ್ತಾಳ. ಏನು ವಿಷಯ? ಹೆಣ್ತಿನ ಕರ್ಕೊಂಡು ಗುಡಿಗೆ ಹೋದಾಗ ಒಂದು ಸಾವನ್ನ ತಿನ್ನೋರ್ ಹೊತ್ಲೆ ನೋಡಾತಿದ್ಲ. ಏನೈತೆ ಅರಿವತ್ತಾಕಿ ಮನಸ್ಸಿನಾಗ? ಆಕೆ ನನ್ನ ಮುಂದೆಲ್ಲ ಒಡೆದ ಮಾತಾಡ್ಯಾಳ. ನಿನ್ನ ಮೇಲೆ ಏನೋ ಮನಸ್ಸು ಮಾಡ್ಯಾಳಂತ. ನೀ ಹೆಂಡ್ತಿನ ಬಿಟ್ಟು ಹೋಗ್ತೀಯ? ಏನು ಮಾತಾಡಕತ್ತೀವೋ? ನನ್ನ ಹೆಂಡತಿ ಮ್ಯಾಗ ನಾ ಎಷ್ಟು ಜೀವ ಅದೀನಿ, ನನ್ನ ಮ್ಯಾಗ ನಾನು ಹೆಂಡತಿ ಎಷ್ಟು ಜೀವ ಅದ ಅಂತ ಗೊತ್ತಿದ್ದಿಲ್ಲ. ಗೊತ್ತಿದ್ದು ಮಾತಾಡ್ತೇನ? ಹೌದು, ಆಕಿ ಕೂನಿಲ್ಲ ಪರಿಚಿಲ್ಲ, ಆಕಿ ಬೆನ್ನ ಹತ್ತಿ ನಾ ಯಾಕೆ ಹೋಗಲಿ? ಇದ್ರೆ ನಿನ್ನಂತ ಗಂಡಿರ್ಬೇಕಂತಂದು ನನ್ನ ಮುಂದೆ 100 ಸಲ ಹೇಳ್ತಾಳೋ. ಮೊದಲ ನಾನು ಹೆಂಡತಿ ಚಿಂತೆಯಾಗ ನಾ ಅದೀನಿ. ಅಂಥದ್ರಾಗ ಇಕ್ಕಿ ಒಬ್ಬಾಕಿ ಬಗ್ಗೆ ನಾ ತಲೆ ಕೆಡ್ಸೋಣೆ ಅಂದ್ರೆ ನನ್ನ ಹೆಂಡತಿ ನಾನು ನಂಬಿಸ್ಕೊತಿಗೆ ಹೋದಂಗೆ ಆಕೈತಿ. ಏನು ಬೇಡ. ನಾನು ಅದೊಂದಿನಪ್ಪ ಅಂಥವ್ರು ನಡ್ಬಾರಕ್ಕೆ ಹೋಗೋದು ತಪ್ಪಾಕೈತಿ. ನಾನು ಅದನ್ನ ಹೇಳೀನಿ. ನಂದು ಅಗದು ಏನೋ ಇದ್ರು ಈಗ ನನ್ನ ಹೆಂಡತಿನ ಸಮಾಧಾನ ಮಾಡೋದು, ನನ್ನ ಹೆಂಡತಿನ ಕಣ್ಣಾಗ ಕಣ್ಣಿಟ್ಕಾಯ್ದು, ನನ್ನ ಹೆಂಡತಿ ಜೋಡಿ ಖುಷಿಯಿಂದ ಇರೋದು ಅಷ್ಟೇ. ಯಾವುದಕ್ಕೂ ಆಸೆ ಪಡೋದಿಲ್ಲ, ಯಾರನ್ನೂ ಕಣ್ಣೆತ್ತಿ ನೋಡೋದಿಲ್ಲ. ಹಾಂ, ನೀನು ಅಷ್ಟ ಮಾಡ. ಏನೋ ಹಣಿಬಾರ್ದ ಇದ್ದಂಗೆ ಆಕೈತಿ. ಹನಿಬಾರ್ದಾಗ ಇದ್ದಂಗೆ ಆಕೈತಿ. ಆದ್ರೆ ಯಾವ ಕಾರಣಕ್ಕೂ ನನ್ನ ಹೆಂಡತಿ ಮಕ್ಕಳಾಗಬಾರ್ದು. ಆದ್ರಾಗ ಆತೈತಿ. ಅವ ಒಬ್ಬ ನನ್ನಂತೆ ಆದ್ರ ನಿನ್ಗೇನ್ ಬೇಕೆ ಬೆಕ್ಕಾತ ಕೊಟ್ಟು. ಆಸೆ ಪಡಾಕು ಇತಿಮಿತಿ ಅನ್ನೋದು ಇರ್ತೈತ್ರಿ. ಹೋಗಿ ಹೋಗಿ ಆ ಮದುವೆಯಾಗಿ ಹುಡುಗಿ ಅದಕ್ಕೆ ಬೇಕ್ರಿ ನಿಮಗೆ? ಯಾಕೋ ಏನೋ ಗೊತ್ತಿಲ್ಲ, ಮನ್ಸಿಗೆ ಬೇಕಾಗೈತಿ, ಅವ ಬೇಕು. ಈಗ ನಿಮ್ಮ ಮನಸ್ಸಿಗೆ ಬೇಕು ಅನಿಸ್ತೈತಿ, ನಾಳೆ ಬ್ಯಾಡ ಅನಿಸ್ತೈತಿ. ಆ ಬೇಕು ಅನ್ನೋದಕ್ಕೂ ಒಂದು ಕಾರಣ ಬೇಕಲ್ರಿ? ಹೆಂಡತಿನ ಅಷ್ಟು ಇಷ್ಟಪಡವ, ಇನ್ನು ನನ್ನಂತಲ್ಲಿ ಎಲ್ಲಾನು ಐತಿ. ಅವ್ನು ನನ್ನಂತೆ ಆದ್ರ ನನ್ನಷ್ಟು ಇಷ್ಟಪಡಬಾರ್ದು. ನಿಮ್ಮಂತೆ ಆಗ್ತಾನ ನೋಡುನು, ಏನ್ರಿ ಕದ್ದಿ ಕಡಿನು. ಆದ್ರೆ ಇದ್ರಾಗ ನನಗೇನು ಲಾಭ? ಹೇಳಿಲ್ಲ ನಾನು, ನನ್ನಂತೆ ಆದ್ರ ನೀವು ಕೇಳಿದ್ ಕೊಡ್ತೇನಂತ ಹೇಳಿ. ಆಯ್ತು ರೀ, ಅವ ಅಂತರೂ ಮಾತಿನಾಗ ಮಣಿ ಮನುಷ್ಯ ಅಲ್ಲ. ನಾವ ಏನಾರ ಕದ್ದಿ ಕಡ್ದು ಅವ್ನ ಹಿಂತಿ ತಲೆ ತುಂಬಿಸಿದ್ರೆ ಈ ಕೆಲಸ ಆಗಬಹುದು. ಏನಾರ ಮಾಡು, ಆದ್ರ ಅವ್ನ ಹೆಂಡತಿ ಮುಂದೆ ನನ್ನ ಕೆಟ್ಟ ಮಾಡಬೇಡ. ಮಕ್ಕಳಾಗಲ್ಲ ಅನ್ನೋದು ಅವನ ಹಿಂತಿ ಗೊತ್ತಿಲ್ಲ. ಅಕಸ್ಮಾತ್ ಒಂದು ವೇಳೆ ಗೊತ್ತಾದ್ರೆ? ಗಂಡ ಪ್ರೀತಿ ತೋರ್ಸಕತ್ತಾನ, ಯಾಕೆ ತೋರ್ಸಕತ್ತಾನ ಅಂತೇಳಿ ನನಗ ತಿಳಿಯವಲ್ದು. ತಿಳಿಯಾಕತ್ತಿಲ್ಲಲ್ಲ? ಹುಚ್ಚಿ ನಿನಗೆ ಮಕ್ಕಳಾಗೋದಿಲ್ಲ ಅಂತ, ಅದಕ್ಕೆ ಅವ್ನು ನಾಟಕ ಪ್ರೀತಿ ಮಾಡಕತ್ತಾನ. ನೀ ಎಷ್ಟು ಶಾಣಕ್ಕಿದ್ದೆ ಅಂದ್ರೆ ಅವನಿಗೆ ಬೇರೆ ಮದುವೆ ಮಾಡ. ಮಕ್ಳಾಗೋದಿಲ್ಲ ಅಂತೇಳಿ ಅವಂಗ ಅಷ್ಟ ಗೊತ್ತೈತೆ ಅಂತ ಮಾಡಿದೇನವ? ನನಗೂ ಗೊತ್ತೈತೆ ಅಂತೇಳಿ ಅವಂಗ ಗೊತ್ತಿಲ್ಲ ಅಂದ್ರೆ ಈ ವಿಷಯ ನಿನಗೂ ಗೊತ್ತೈತಿ? ನಿನಗೆ ಗೊತ್ತೈತಿ ಅಂತ ಅವನಿಗೆ ಗೊತ್ತೈತಿ? ಅವಂಗ ಗೊತ್ತಿಲ್ಲ ಅಂತೇಳಿ ನಾ ಬದುಕಾಕತ್ತೀನಿ, ನನಗೆ ಗೊತ್ತಿಲ್ಲ ಅಂತೇಳಿ ಅವ ಬದುಕಾಕತ್ತಾನ. ಗುಟ್ಟೆಲ್ಲ ಮುಚ್ಚಿಟ್ಟು ಸುಮ್ಮ ಮ್ಯಾಗಿನ ಪ್ರೀತಿ ತೋರ್ಸಕತ್ತಾನಂತ ಮಾಡಿದ್ದೆ. ಅಂದ್ರೆ ನೀನು ಹಂಗನ? ಹೆಂಡತಿನ ಕಳ್ಕೊಬಾರ್ದಂತೇಳಿ ಹವ, ಅವನ್ ಕಳ್ಕೊಬಾರ್ದಂತೇಳಿ ನಾನು. ಹಂಗ ಹೊಂಟೈತಿ ಜೀವನ. ಇಷ್ಟು ನೀ ಅವನ್ನ ಅರ್ಥ ಮಾಡ್ಕೊಂಡಾಕಿ ಯಾಕೆ ಅವನಿಗೆ ಇನ್ನೊಂದು ಮದುವೆ ಮಾಡಬಾರ್ದು? ಮೊದಲನೇ ಹೆಂಡತಿ ಬದುಕಿರುವಾಗ ಇನ್ನೊಬ್ಬಕಿ ಮದುವೆ ಮಾಡ್ಕೊಳಕ ಹೆಂಗೆ ಒಪ್ಕೊಂತಾಳ? ದೇವ್ರ ಕೃಪೆಯಿಂದ ಅಂತಕ್ಕೆ ಯಾವಕ್ಕಿರ ಬಂದ್ರೆ ನಿನ್ನ ಗಂಡನ್ನ ಬಿಟ್ಟು ಕೊಡ್ತಿ? ಮಕ್ಕಳ ಸಲುವಾಗಿ, ಮನೆ ಉದ್ಧಾರ ಸಲುವಾಗಿ ಬಿಟ್ಟು ಕೊಡ್ತೀನಿ. ರೋಗಿ ಬಯಸಿದ್ದು ಅದ, ಡಾಕ್ಟರ್ ಹೇಳಿದ್ದು ಅದ. ನನಗೊಂದು ಮಾತು ಹೇಳಿದ್ರೆ ಮನಸ್ಸಿಗೆ ಹಚ್ಕೊತೀನಿ ಅಂತೇಳಿ ಇಷ್ಟು ದಿನ ಮುಚ್ಚಿಟ್ಕೊಂಡ ಬಂದ್ರಲ್ಲ. ನಿನ್ನ ಮುಂದೆ ಯಾವುದೊಂದು ಮುಚ್ಚಿಟ್ಟಿಲ್ಲ. ಏನು ಮುಚ್ಚಿಟ್ಟೀನಿ? ಯಾಕ್ರಿ, ನನಗೆ ಮಕ್ಳಾಗಂಗಿಲ್ಲ. ಒಂದು ವೇಳೆ ನನಗೆ ಮಕ್ಕಳಾದ್ರೆ ಈ ಭೂಮಿ ಮ್ಯಾಗ ನಾ ಬದುಕು ಉಳಿದಿಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಮಾಡಿರೇನೆ. ಯಾವುದು ನಿನ್ನಿಂದ ಮುಚ್ಚಿಡ್ಬೇಕಂತ ಮಾಡಿದ್ನು ಅದ ನಿನಗೆ ಗೊತ್ತಾದ ಮ್ಯಾಗ ಮತ್ತೇನು ಮಾತಾಡಲಿ? ನನಗೆ ನೀ ಮುಖ್ಯನ. ನೀನು ಹಾಕೋತಿದ್ರ ನಾನು ನನ್ನ ಮನಸ್ಸ ಭಾಳ ಹಗರಾಗಿರ್ತೀವಿ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಸಿನ ಆಡಿಸ್ಬೇಕಂತೇಳಿ ಭಾಳ ಆಸೆ ಇರ್ತೈತಿ. ಆ ಆಸೆನೇ ಕಲ್ಲಾದಾಗ ಹೆಂಗ್ರಿ? ನನಗೇನಂತ ಆಸೆ ಆಕಾಂಕ್ಷೆಗಳು ಇಲ್ಲ. ನೀ ಎದಿಲ್ಲ ಅಷ್ಟು ಸಾಕು ನನಗೆ. ನಿನಗೇನರ ಮಗು ಆಡಿಸ್ಬೇಕು ಅಂತೇಳಿ ಆಸೆ ಕನಸತಾವೇನು? ಇರುದಲ್ಲ, ಇರ್ಲಿಕ್ಕಂತಂದ್ರೆ ಹಂಗೆ. ಮುಂದಿನ ಜನ್ಮದಾಗ ಮತ್ತೆ ನಾವಿಬ್ಬರು ಗಂಡ ಹೆಂಡತಿ ಆಗೋಣ. ಈ ಜನ್ಮದಾಗ ನೆರವೇರಿಸೋದಾಗಲಾರ್ದ ಮುಂದಿನ ಜನ್ಮದಾಗ ನೆರವೇರಿಸೋಣ. ಯಾಕಂದ್ರೆ ಈ ಜನ್ಮದಾಗ ನನಗೆ
ನೀನ ಹೆಚ್ಚ. ಈ ಮಾತು ಸುಳ್ಳಾಗ್ಬೇಕ್ರಿ. ನಮ್ಮನೆಗೆ ಒಂದು ಮಗು ಬರ್ಬೇಕು. ಏನು ಹೇಳಾಕತ್ತಿ ನಿನಗೆ? ನಿನ್ನ ಮಡಿಲಾಗ ಏನಾರ ಮಗು ಆಡ್ತಂದ್ರೆ ನೀನು ಕಳ್ಕೋಬೇಕಾಗತ್ತ. ಜಗತ್ತ ಕಾಣ್ಲಾರ ಖುಷಿನ ಪರದೇಶ ಮಾಡೋಕ್ಕಿಂತ ನಮಗೆ ಮಕ್ಕಳ ಬೇಡ, ನೀನಾಯ್ತರ ಸಾಕು ನನಗೆ. ಒಂದು ಮಾತ್ರಿ, ಏನ? ನನ್ನ ಬದುಕು ಉಳಿಸ್ಬೇಕಂತಂದ್ರೆ ನೀವು ಇನ್ನೊಂದು ಮದುವೆ ಆಗಬೇಕು. ನಿನ್ನ ಸಲುವಾಗಿ ಮಗುನ ಬೇಡಂದವ ನಾನು. ಅಂಥದ್ರಾಗ ನಿನ್ನ ಜಾಗದಾಗ ಇನ್ನೊಬೇಕಂತ ತರೋದ ಕನಸಿನ ಮಾತು. ಯಾವುದೂ ವಿಚಾರ ಮಾಡ್ಲಾರ ನಕ್ಕೋತ ನನ್ನ ಜೊತೆ ಇರು. 4 ದಿನ ಹಾಕಿರ್ಲಕ್ಕ ಖುಷಿಯಿಂದ ಇರೋಣ. ನನಗಂತೂ ಮಕ್ಕಳಾಗೋದಿಲ್ಲ. ನನ್ನ ಗಂಡನ ಜೋಡಿ ನೀನು ಭಾಳ ಖುಷಿಯಿಂದ ಅದಿ. ನನ್ನ ಗಂಡನ ನೀ ಮದುವೆ ಮಾಡ್ಕೊಳ್ಳ. ಮದುವೆ ಆಗಲ್ಲ. ಬೇಕಾದ್ರೆ ಒಂದು ಮಗು ಮಾಡಿಕೊಡ್ತಾನೆ, ಅದರ ಮದುವೆ ಆಗಲ್ಲ. ಮದುವೆ ಆಗ್ಲಾರ ಮಗುನ ಮದುವೆ ಆಗ್ಲಾರ ಮಗು ಮಾಡಿಕೊಟ್ರ ಹೊರಗೆ ಮಂದಿ ಏನು ತಿಳ್ಕೊಳಕ್ಕಿಲ್ಲ ನಿನ್ನ ಬಗ್ಗೆ. ಮಂದಿ ಬಗ್ಗೆ ನಾ ಯಾಕೆ ವಿಚಾರ ಮಾಡ್ಲಾರಿ? ನನಗಂತ ನನ್ನ ಗಂಡದಾನ. ಗಂಡದನ ಗಂಡಿದ್ರು ನನ್ನ ಗಂಡನ ಮ್ಯಾಗ ಯಾಕೆ ನಿಂಗೆ ಮನಸ್ಸಾತು? ನನ್ನ ಗಂಡಗೆ ಬುದ್ಧಿ ಕಲ್ಸಾಕ ನಿನ್ನ ಗಂಡನ ಮ್ಯಾಗ ಮನಸ್ಸು ಮಾಡೋ ಪರಿಸ್ಥಿತಿ ಬಂದೈತಿ. ನಾ ಏನೋ ತಿಳ್ಕೊಂಡಿದ್ದೆ, ಆದ್ರಲ್ಲಿ ಏನೇನೋ ಆಗಾಕತ್ತೈತಿ. ಇದು ಯಾಕೋ ನಂಗೆ ಸರಿ ಕಾಣವದ. ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಮಗು, ಮತ್ತು ನನಗೆ ನನ್ನ ಗಂಡಗೆ ಬುದ್ಧಿ ಕಲಿಸೋದು. ಸದ್ಯಕ್ಕೆ ನಿನ್ನ ಗಂಡಿಗೆನೇ ನೀ ಬುದ್ಧಿ ಕಳಿಸ್ತಿ, ನಾಳೆ ನಿನ್ನ ಗಂಡಗೆ ನಿಂಗೆ ಮಗು ಆಗಿರೋ ವಿಷಯ ಗೊತ್ತಾಕೈತಿ. ಆವಾಗ ನಿನ್ನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡಂಗೆ ಆಕೈತಿ. ಗುಟ್ಟ ಗಂಡನಿಗೆ ಗೊತ್ತಾದ್ರನಲ್ಲ ಜೀವನ ಹಾಳಾಗೋದು. ಗುಟ್ಟು ಇವತ್ತಲ್ಲ ನಾಳೆ ಏನಾರ ನಿನ್ನ ಗಂಡ ಗೊತ್ತಾತಂದ್ರೆ ಇಲ್ಲಿ ನನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದಾ? ಇದ ಮಾತ ನಾ ನಿಮಗೆ ಹೇಳ್ಬೇಕ. ನಾನು ಯಾರಿಗೆ ಹೇಳಲ್ಲ, ನೀವು ಯಾರಿಗೂ ಹೇಳಬೇಡ್ರಿ ಅಂತ ಮಾತು ಕೊಡ್ರಿ. ನನ್ನಿಂದ ನನ್ನ ಗಂಡಗಂತೂ ನೆಮ್ಮದಿ ಇಲ್ಲ. ಈಕಿ ಮಗು ಕೊಟ್ರ ನಾಳೆ ನಮ್ಮ ಬಾಳೆ ಚಂದ ಇರುತ್ತಲ್ಲ. ನಾ ನಿಮ್ಮ ಹೆಂಡತಿಯಾಗಿ ನಿಮ್ಮ ಕೂಡ ಉಳಿಬೇಕಂತಂತಂದ್ರೆ ಈಕಿಗೂಡ್ ನೀವು ಹೊತ್ಗಳಿಯಬೇಕು. ಏನು ಹೇಳಾಕತ್ತಿ? ನನಗಂತೂ ಮಕ್ಕಳಾಗಂಗಿಲ್ಲ. ಒಂದು ವೇಳೆ ಮಕ್ಕಳಾದರೂ ನಾವು ಉಳಿಯೋದಿಲ್ಲ. ಈಕಿ ನಮ್ಮ ಸಲುವಾಗಿ ಮಗುನ ಹೆತ್ಕೊಡ್ತಾಳಂತ. ಅದಕ್ಕೆ ನನ್ನ ಮೈ ಮುಟ್ಟಾಕ ಹಿಂದ ಮುಂದೆ ನೋಡೋರು, ಆದರೆ ಈಕಿನ ಜೊತೆ ನೀವು ಸಂಸಾರ ಮಾಡಬೇಕು. ಅದು ಹೆಂಗಾಗ್ತದ? ಹೆಂಡತಿಯಾಗಿ ಕಣ್ಣು ಮುಂದೆ ಇರುವಾಗ ಇನ್ನೊಂದು ಹೆಣ್ಣಿನ ಹೆಂಗೆ ಮುಟ್ಲಿ? ಯಾಕ ನಾ ಇಲ್ಲಾರ ಈಕಿನ ಜೊತೆ ಚಂದಂಗ ಮಾತಾಡ್ತಿರಲ್ಲ, ಈಗ ಅಂತೀರಿ? ಚಂದನ ಮಾತಾಡಕ್ಕೆ ಇಕ್ಕಿ ಆದ್ರೇನು, ನೀ ಆದ್ರೇನು, ಅವು ಆದ್ರೇನು, ಅಪ್ಪ ಆದ್ರೇನು, ತಂಗಿ ಆದ್ರೇನು, ಹೊರಗಿನವ್ರು ಆದ್ರೆ ಏನ? ಓಹೋ ಮಾತು ಆದರೆ ಇದು ಸಂಸಾರ ಐತಿ. ಗಂಡ ಹೆಂಡತಿ ನಡ್ಬರ್ಕ ಇರಬೇಕಾದೊಂದು ಗುಟ್ಟೈತಿ. ನಾಚಿಕೆ ಬಿಟ್ಟು ಹೇಳಾಕತ್ತೀನಿ. ನಮ್ಮ ಮನ್ತನ ಮುಂದೆ ಹೋಗ್ಬೇಕಂತಂದ್ರೆ ಈಕಿನ ಜೋಡಿ ನೀವು ಕೂಡಬೇಕು. ಎದ್ರ ಸಲುವಾಗಿ ಇಷ್ಟೆಲ್ಲ ಮಾಡಾಕತ್ತೀನಿ ನೀನು? ಮಕ್ಕಳ ಸಲುವಾಗಿಲ್ಲ. ಕಲ್ಲ ಮನಸ್ಸು ಮಾಡ್ಕೊಂಡು ಒಂದು ಮಾತು ಹೇಳ್ತೀನಿ. ಸತ್ರ ನೀ ಸಾಯ್ಕರೆ ನಿನ್ನ ಮೈ ಮುಟ್ಟೆ ನನ್ನ ಮನೆಗೆ ಒಂದು ದೀಪ ಕಾಣ್ತೀನಿ. ಅಂದ್ರ ನನ್ನ ಮನೆಗೆ ಇಷ್ಟ ನಿಂಗೆ ಪ್ರೀತಿ? ನನ್ನ ಗಂಡನ ಹೆಂಗನೆ ಮಾಡಿ ಒಪ್ಪಿಸ್ತೀನಿ. ನಿಮ್ಮ ಮಾತಿ ತಪ್ಪುದಿಲ್ಲಲ್ಲ? ನಾ ಮಗು ಅಷ್ಟ ಹಡ್ದು ಕೊಡಕ್ಕೆ, ಮತ್ತು ನನ್ನ ಗಂಡ ಬಂದ್ರ ನಾ ಹೋಗಕ್ಕೆ. ನನ್ನ ಕಣ್ಣು ಮುಂದೆ ಯಾವ ಹುಡುಗಿನೂ ಕಣ್ಣೆಚ್ಚಿ ನೋಡೋದಿಲ್ಲ ತಿಳಿದ್ದಿ. ಮತ್ತೀಗ ಕಿಜೋರಿ ಸಂಸಾರ ಮಾಡಕ್ಕೆ ಹೋಗಂದಿ ಅಂತಲ್ವ? ನನ್ನ ಹ್ಯಾಂತಿ ಮಕ್ಳು ಬೇಕಂತ ಹಠ ಹಿಡಿದು ಕೂತಾಳೆ. ಮಕ್ಳು ಬೇಕಂದ್ರೆ ಆಕೆ ಮೈ ಮುಟ್ಟನಾಕತ್ತಾಳೆ. ನಾರ ಏನು ಮಾಡಲಿ? ಹೆಂಡತಿನ ಸಮಾಧಾನ ಮಾಡಬೇಕಲ್ಲ. ಹೆಂಡತಿಗೆ ತಿರಿ ಮಾತಾಡಕತ್ತಂದ್ರೆ ತನ್ನ ಜೀವಕ್ಕೆ ಏನಾರ ಹೆಚ್ಚು ಆಕೈತಿ ಅನ್ನೋ ಸಲುವಾಗಿ ಏನು ಮಾಡ್ಬೇಕನ್ನೋದು ತಿಳಿವಲ್ದು. ಅಕ್ಕಿ ಮ್ಯಾಗೂ ಮನಸ್ಸೈತಿ, ಸುಮ್ಮನೆ ಯಾಕೆ ನಮ್ಮ ಮುಂದೆ ನೆಲೆಯಾಡ್ತಿ? ಅಕ್ಕಿನ ಬಗ್ಗೆ ಮಾಡ್ಕೊಂಬಿಡು. ನನ್ನ ಹೆಂಡತಿ ನನ್ನ ಮ್ಯಾಗ ಇಷ್ಟು ಜೀವ ಇರುವಾಗ ಆಕಿನ ಮದುವೆ ಮಾಡ್ಕೊಳ್ಳೋದು ಕನಸಿನ ಮಾತು. ಏನು ಆಕೈತಿ ಮದುವೆ ಅಂತ ಆಗೋದಿಲ್ಲ. ಅಂದ್ರೆ ಸುಮ್ಮ ಸೈಡಿಗೆ ಗುಡಿಯಾಗ ಕೂತು ಎಂಥ ಮಾತಾಡ್ತೀವ? ಬಂಗಾರ ಅಂತ ಹೆಂಡತಿ ನನ್ನ ಜೊತೆ ಬಾಳೆ ಮಾಡುವಾಗ ಇಂಥಕ್ಕಿ ಮ್ಯಾಗ ನನ್ನ ಎದುರು ಯಾಕೆ ಹಾಸ್ಲಿ? ಅವ ಏನು ಮಾಡ್ತಾನೆ. ಒಟ್ಟ ನಾನು ಹೆಂಡತಿನ ಜೀವಂತ ನಕ್ಕೋತಿಟ್ರೆ ಸಾಕು. ಗಂಡ ಹೆಂಡತಿ ಮ್ಯಾಗ ಯಾರು ನೆರಳು ಬೀಳದಿರಲಿ ಅಂತ ಅಂತಿದ್ದೆ. ಆದ್ರೆ ಈಗ ಒಬ್ಬಾಕಿ ಕಣ್ಣು ಬಿತ್ತಲ್ಲ. ಕಣ್ಣೇನೋ ಬಿದ್ದೈತಿ,
ಆದ್ರೆ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ಗೊತ್ತಾಗವಲ್ದು. ಏ ಎಲ್ಲಾನು ಒಳ್ಳೇದಕ್ಕಂತಂದು ಕನಸು ಮನಸ್ಸಿನ ಐತಿ ಅನ್ಕೋಬೇಡ ಹುಚ್ಚ.